ಈಗಾಗಲೇ ನಾವು ಹೇಳ್ತಾ ಇದ್ವಿ ಪೊಲೀಸರ ಮೇಲೆ ಯಾವ ಪ್ರಮಾಣದಲ್ಲಿ ಹಲ್ಲೆ ಆಯಿತು, ಅಟ್ಯಾಕ್ ಆಯಿತು ಅಂತ. ಆಲ್ಮೋಸ್ಟ್ ಕಿಡಿಗೇಡಿಗಳಿಂದ ಡಿಸಿಪಿ ಕಾರಿನ ಮೇಲೆ ಹಲ್ಲೆ ಆಗಿದೆ. 6 ಚೀಲ ಕಲ್ಲು ತಂದು ದಾಂಧಲೆ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬಂದವರು ಫಸ್ಟ್ ಹೇಳಿದ್ದು ಯುವಕನನ್ನು ಅರೆಸ್ಟ್ ಮಾಡಿ ಅಂತ. ಪೊಲೀಸರಾಗಿ ಉತ್ತರ ಕೊಡ್ತಾರೆ, ಯುವಕನನ್ನು ಆಲ್ರೆಡಿ ಅರೆಸ್ಟ್ ಮಾಡಿದೀವಿ ಅಂತ. ಆದರೂ ಇದೇ ನೆಪವನ್ನ ಇಟ್ಕೊಂಡು ದಾಂಧಲೆ ಮಾಡಿದ್ದಾರೆ. ಇನ್ನು ಈ ದೊಂಬಿಯಲ್ಲಿ ಗಲಾಟೆಯಲ್ಲಿ 14 ಪೊಲೀಸರಿಗೆ ಗಾಯಗಳಾಗಿದೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಂ ಆಗಿದೆ. ನಿಮಗೆ ವಿಜುವಲ್ಸ್ ಅನ್ನ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ನಾವು. ಯೂನಿಫಾರ್ಮೇ ರಕ್ತಸಿಕ್ತ ಆಗಿದೆ. ಇನ್ನು ಸ್ಟೇಷನ್ ಆವರಣದಲ್ಲಿ ಸೀಸ್ ಆದಂತಹ ಕೆಲವು ವೆಹಿಕಲ್ಸ್ ಇತ್ತಲ್ಲ, ಅದ್ರ ಮೇಲೆ ಕೂಡ ಕಲ್ಲೆಸ್ತಿದ್ದಾರೆ. ಪೊಲೀಸ್ ವಾಹನಗಳ ಮೇಲೆ ಕಲ್ಲೆಸ್ತಿದ್ದಾರೆ. ಇವರ ಆಟಾಟೋಪ ಅಟ್ಟಹಾಸಕ್ಕೆ ಉದಯಗಿರಿ ಪೊಲೀಸರು ಅಕ್ಷರಶಃ ಅವರ ಜಂಗಾಬಲ ಹುದುಗೋಗ್ಬೇಕು ಆ ರೀತಿ ವರ್ತಿಸಿದ್ದಾರೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಡೆದಂತಹ ಗಲಾಟೆ ಸಂದರ್ಭದಲ್ಲಿ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿದ್ದಾವೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಮಾಗಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ನಿನ್ನೆ ಡ್ಯೂಟಿಯಲ್ಲಿದ್ದಂತಹ ಪೊಲೀಸ್ ಪೇದೆಯ ಕಾಲಿಗೂ ಕೂಡ ಗಾಯ ಆಗಿರುವಂಥದ್ದು. ತೋರಿಸಿ ಅದು ಏನಾಗಿದೆ. ನಿನ್ನೆ ರಾತ್ರಿ ಕಲ್ಲು ತೂರಾಟದ ಸಂದರ್ಭದಲ್ಲಿ ಆಗಿರುವಂತಹ ಗಾಯಗಳಿದು. ಅಂದರೆ ನಿನ್ನೆ ಏಕಾಏಕಿ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದಂತಹ ಒಂದು ಧರ್ಮದ ಯುವಕರ ತಂಡ ಏಕಾಏಕಿ ಕಲ್ಲು ತೂರಾಟವನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಬಂದೋಬಸ್ತ್ನಲ್ಲಿ ಇದ್ದಂತಹ ಪೊಲೀಸರಿಗೂ ಕೂಡ ಗಾಯಗಳಾಗಿದ್ದಾವೆ. ಈ ರೀತಿಯಾಗಿ ಒಟ್ಟು 14 ಪೊಲೀಸರ ಮೇಲೆ ಗಾಯಗಳಾಗಿರುವ, ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 14 ಪೊಲೀಸರಿಗೂ ಕೂಡ ಗಾಯಗಳಾಗಿರುವಂಥದ್ದು. ಅಂದರೆ ಏಕಾಏಕಿಯಾಗಿ ಯುವಕರು ಪೊಲೀಸರ ಮೇಲೆ ಗುಂಡಿನ ದಾಳಿಯ ರೀತಿಯಲ್ಲಿ ಕಲ್ಲಿನ ದಾಳಿಯನ್ನು ನಡೆಸಿದ್ದಾರೆ. ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ಪೊಲೀಸರಿಗೂ ಸಮೇತವಾಗಿ ಗಾಯಗಳು ಉಂಟಾಗಿರುವಂಥದ್ದು. ಜೊತೆಗೆ ಪೊಲೀಸ್ ವಾಹನಗಳು ಕೂಡ ಜಖಂ ಆಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಈ ಸುತ್ತಮುತ್ತ ಭಾಗದ CCTVಗಳ ದೃಶ್ಯಗಳನ್ನು ಆಧರಿಸಿ ಕಲ್ಲು ತೂರಾಟ ಮಾಡಿರುವಂಥವರು ಯಾರು ಅನ್ನುವಂಥದ್ದರ ಮಾರ್ಕಿಂಗನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ಅವರ ಪತ್ತೆ ಕಾರ್ಯಾಚರಣೆಯನ್ನು ಕೂಡ ಈಗ ಶುರು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಈ 14 ಜನ ಪೊಲೀಸರಿಗೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇವರು ಚಿಕಿತ್ಸೆ ಪಡೆದು ಮರಳಿದ್ದಾರೆ. ಒಂದು ರೀತಿಯಾಗಿ ನಿನ್ನೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಗುಂಡಿನ ದಾಳಿಯ ರೀತಿಯಲ್ಲೇ ಕಲ್ಲಿನ ದಾಳಿಯನ್ನು ಕೂಡ ಯುವಕರ ತಂಡ ಮಾಡಿರುವಂಥದ್ದು. ಅವರೆಲ್ಲರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.